ಮನೆ ಕೆಲಸದೊಂದಿಗೆ ಅತಿ ಶಿಕ್ಷಕರ ಕೆಲಸ ಮಾಡಿಕೊಂಡು ನಾನು PSTR GPSTR ಯಾವ ರೀತಿ ಓದ್ತೀನಿ ಅಂತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ. ನೀವು ಕೂಡ ಆ ರೀತಿ ಫಾಲೋ ಮಾಡ್ಬೋದು. ನಾನು ಮನೆ ಕೆಲಸ ನೋಡಿರಿ, ಸದ್ಯಕ್ಕಂತೂ ಬೆಳಗ್ಗೆ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೀನಿ ರೀ. ಆಮೇಲೆ ಕಸ ಮುಸ್ರಿ ಮಾಡಿ ಈಗ ಇವು ತೊಗರಿ ಎಲ್ಲ ಹಸಿರು ಮಾಡಾಕತ್ತೀನಿ. ನೆನೆಗೆ ಬ್ಯಾಳೆ ಮಾಡಿದ್ರೆ ಬ್ಯಾಳೆ ಆಗ್ತದ್ರಿ, ನಮ್ಮ ಮನೆಯವ್ರು ಬ್ಯಾಳೆ ಉಣ್ತಾರೆ. ಹಾಗಾಗಿ ಇವೆಲ್ಲ ಹಸಿರು ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಇಷ್ಟೆಲ್ಲ ಬಟ್ಟೆ ತೊಳೆದೇನಿ ರೀ ಫ್ರೆಂಡ್ಸ್. ಈಗ ಎಲ್ಲ ಪರಿಚಯ ತೊಳ್ಕೊಂಡಿವಿ, ನೀರು ತುಂಬ್ಕೊಂಡಿವಿ. ಮತ್ತು ಇವ್ರು ನಮ್ಮವ್ರು ಒಂದಿಷ್ಟು ಹಾಸಿಗೆ ಯಾವಾಗ ಹಾಕ್ಯಾರ ರೀ ಯುಗಾದಿ ಹಬ್ಬಕ್ಕೆ. ಇಲ್ಲಿ ಇದು ಇರ್ತೈತಿ, ಬಟ್ಟೆ ತೊಳೆದು ಹಾಕಿನಿ ರೀ. ಸಂಜೆಗೆ ಅಡುಗೆ ಮಾಡಿ ಮತ್ತು ಓದಕ್ಕೆ ಕೂಡಬೇಕು. ಈ ಜಾಗ ತಮ್ಮ ಜರ ಕಡೆ ಈ ಜಾಗ ಇದು ನಾ ಜಕ್ಕೋದು ನೀವು ಹತ್ತಿರ ಕೊಡು. ಇನ್ನು ಇಷ್ಟು ಬಟ್ಟೆ ಅದಾವ್ರಿ. ಇಷ್ಟು ಬಟ್ಟೆಗೆ ನೀರು ತೊಗೊಂಡು ಇಷ್ಟು ಹಿಂಡಿ ಹಾಕಿ ಸಂಜೆದು ಅಡುಗೆ ಮಾಡಿ ಮತ್ತು ಓದ್ಕೊಳ್ಕೊಂಡಿರ್ಬೇಕು ರೀ. ಅದು ಓದ್ತಪ್ಪ ಸೌಕಾಸ. ಇದು ಬಕೆಟ್ ಸರ್ಸು, ಇಲ್ಲೇ ತೋತೀನಿ ಬಕೆಟ್ ಸರ್ಸು. ಇದೇ ಸರ್ಸ ಮಾತೆ ಆ ಕಡೆ ಬಿಡು ನೀರು ಚಲ್ತಾವೆಲ್ಲ ಕಡೆ. ಇನ್ನೊಂದು ತಪ್ಪ ನೀರು ತೊಗೊಂಡಿನಿ ರೀ. ಈಗ ಇಷ್ಟು ಬಟ್ಟೆ ಹೋಗ್ಕೊಂಡಿನಿ ಈಗ ಒಂದು ಬಕೆಟ. ಈಗ ಇನ್ನೊಂದು ಸ್ವಲ್ಪ ಅದಾವ ನೋಡ್ರಿ, ಇಷ್ಟೆಲ್ಲ ಹಿಂಡ್ಕೊಂಡ್ಬಿಡ್ತೀನಿ ರೀ ಈಗ. ವಾವ್, ಸೂಪರ್ ಜೇನ. ಪ್ಯೂರ್ ಜೇನ. ಯಾವ ಗಿಡದ ಹತ್ತಿತ್ರಿ ಇದು? ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಇವಾಗ ಬೆಳಗ್ಗೆ ಹಿಟ್ಟನ್ನ ಜಳಕ ಮಾಡಿ ಕಸ ಹುಡುಗಿ ಎಲ್ಲ ಮಾಡಿ ಹಿಟ್ಟನ್ನ ಅದು ಇಟ್ಕೊಂಡಿನಿ ರೀ. ಈಗ ಚಪಾತಿ ಮಾಡ್ಕೊತೀನಿ. ಇಲ್ಲಂತೂ ಈಗ ಪಲ್ಯ ರೆಡಿ ಆಗೈತೆ ನೋಡ್ರಿ. ಈಗ ಬದ್ನಿಕಾಯಿ ಪಲ್ಯ ರೆಡಿ ಆಗ್ಯದ್ರಿ. ಈಗ ನೋಡ್ರಿ ಇಲ್ಲಿ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಈಗ ಚಪಾತಿ ಮಾಡ್ಬೇಕಂತ ರೆಡಿ ಮಾಡ್ಕೊಳತ್ತೀನಿ. ಇಷ್ಟೆಲ್ಲ ಮಾಡ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೋಗ್ಬೇಕ್ರಿ. ಅತಿ ಶಿಕ್ಷಕರು ಸ್ಕೂಲ್ನಾಗ ಮಾಡ್ತೀನಿ. ಸ್ಕೂಲಿಗೆ ಹೋಗಿ ಬಂದು ಸಂಜೆಳಗೆ GPSTR PSTR ಓದ್ಕೋತೀನಿ. ಹೆಂಗೆ ಓದ್ಕೋತೀನಿ ಅಂತ ನಿಮ್ಗೆ ಇದು ಮಾಡಿ ತೋರಿಸ್ತೀನಿ ರೀ ವಿಡಿಯೋ ಮಾಡಿ. ಸಂಜೆ 6-7 ಗಂಟೆ ತನಕ ಕೆಲಸ ಮಾಡಿ 7ರಿಂದ 9 ಗಂಟೆ ಒಂದು 2 ತಾಸು ಡೈಲಿ ಓದ್ಕೊಳಕತ್ತೀನಿ ರೀ. ಇಷ್ಟೆಲ್ಲ ಕೆಲಸ ಮಾಡಿ ಕೆಲಸದೊಂದಿಗೆ ಹೇಗೆ ಓದಬೇಕು ಅಂತ ಹಂಗೆ ಸಂಜೆಳಗೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ನಿಮ್ಗೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ. ಎಲ್ಲ ಕಸ ಉಡ್ಕೊಂಡು ಎಲ್ಲ ಮಾಡಿ ನೋಡ್ರಿ. ಇಲ್ಲಿ ಇವಾಗ ಹಿಟ್ಟನಾದಿ ಚಪಾತಿ ಮಾಡಾಕತ್ತೀನಿ ರೀ. ತಂಗಿ ಏನು ಮಾಡಾಕತ್ತೀಯ? ಬೆಳಗ್ಗೆ ಆಗ್ಯದ. ಈಕೆ ನೋಡ್ರಿ ಮೊಟ್ಟೆ ಕುಡ್ತಾಳಂತ ನಮ್ಮ ಹುಡುಗಿ. ಅವರಿಬ್ಬರು ಇನ್ನೂ ಸ್ನಾನ ಮಾಡ್ಲಿಕ್ಕೆ ಹೋಗ್ಯಾರ. ನಾ ಈಗ ಚಪಾತಿ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಚಪಾತಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನಾನು ಕೂಡ ನೋಡ್ರಿ PSTR GPSTR ಸ್ಟಡಿ ಮಾಡಕತ್ತೀನಿ ರೀ. ಯಾವ ವಿಷಯ ಅಂದ್ರೆ ಸೈನ್ಸ, ಒಂದಿನ ಸೈನ್ಸ, ಒಂದಿನ ಗಣಿತ, ಒಂದಿನ ಮ್ಯಾಥ್ಸ್, ಆಮೇಲೆ ಒಂದಿನ ಸೈಕಾಲಜಿ, ಒಂದಿನ GK, ಒಂದಿನ ಕಂಪ್ಯೂಟ್ರ. ಈ ರೀತಿ ನಾನು ಅಭ್ಯಾಸ ಮಾಡ್ಕೋತೀನಿ ರೀ. ಆದ್ರೆ ಸ್ಕೂಲಿಗೆ ಹೋಗಿ ಬರ್ತೀನಿ ರೀ, ಗೆಸ್ಟ್ ಟೀಚರ್ ಇದ್ದೀನಿ. ಅದಕ್ಕಾಗಿ ಸಂಜೆಗೆ ಒಂದಿಷ್ಟು ಟೈಮ್ ಉಳಿಸ್ಕೊಂಡು ಅಭ್ಯಾಸ ಮಾಡ್ತಿರ್ತೀನಿ ರೀ ನಾನು.
ಬೆಳಗ್ಗೆ ಎಲ್ಲ ಕಸ ಬಾಂಡೆ ಬಟ್ಟೆ ಮತ್ತು ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ಹೋಗ್ಬಂದು ಸಂಜೆ 7ರಿಂದ 9 1-2 ಗಂಟೆ ಹೆಚ್ಚು ಕಡಿಮೆ ಅಭ್ಯಾಸ ಮಾಡ್ತೀನಿ ರೀ. ಈ ಥರ ಎಲ್ಲ ನೋಟ್ಸ್ ಮಾಡಿ ಇಟ್ಕೊಂಡೀನಿ. ಹುಡುಗರು ನಮ್ಮ 3 ಹುಡುಗರು ಅದಾವೆ ಸಣ್ಣ, ಅವರು ಇದ್ರೊಳಗೆ ಹಿಂಗೆ ಬರ್ದಿರ್ತಾರೆ. ಆದರೂ ಎಲ್ಲಿ ಖುಲ್ಲಾದ ಗ್ಯಾಪ್ ಅದ ತೊಗೊಂಡು ಅವ್ರು ಬರ್ದಾರ್ರಿ. ನಾನು ಪಾಯಿಂಟ್ಸ್ ಮಾಡಿಟ್ಟಿದ್ದು ನೋಟ್ಬುಕ್ನಾಗ. ಆದರೂ ನಾನು ಮೊದಲೆಲ್ಲ ಸಮಾಜ ವಿಜ್ಞಾನ ಎಲ್ಲನೂ ಇದ್ದಾಗ ನೋಟ್ಸ್ ಮಾಡಿಟ್ಟೀನಿ. ಆಮೇಲೆ ಈಗೂ ನೋಟ್ಸ್ ಮಾಡ್ಕೋತೆ ಓದ್ಲಿಕತ್ತೀನಿ ರೀ. ನನಗೆ ಹಾಗೆ ಓದಿದ್ರೆ ನೆನಪುಳಿಯಲ್ಲ. ನೋಟ್ಸ್ ಮಾಡಿ ಓದಿದ್ರೆ ನನಗೆ ನೆನಪುಳಿತದೆ ರೀ. ಹಾಗಾಗಿ ನಾನು ನೋಟ್ಸ್ ಮಾಡಿ ಓದಾಕತ್ತೀನಿ. ಇದು ಸೈನ್ಸ್ ಬುಕ್ ಅದು ನೋಡಿರಿ, ಸೈನ್ಸ್ ಬುಕ್ಕ ಓದಾಕತ್ತೀನಿ ನಾನೀಗ. ಹಾಗೆ ಪಾಯಿಂಟ್ಸು ತೆಗಿತೀನಿ, ಹಾಗೆ ಓದ್ತಾ ಇರ್ತೀನಿ ರೀ. ಕಾಂಪಿಟೇಷನ್ ಅಂತೂ ಭಾಳ ಅದ ರೀ ಫ್ರೆಂಡ್ಸ. ಭಾಳ ಓದಬೇಕು. ನಾವು ಮನೇನ ಕೆಲಸ ಮತ್ತು ಸ್ಕೂಲ್ ಮಾಡ್ಕೊಂಡು ಓದಿದ್ರೆ ಸ್ವಲ್ಪ ಕಡಿಮೆನೇ ಆಗ್ತದೆ. ಬರೀ ಓದ್ರ ಮ್ಯಾಗೆ ಎಷ್ಟೋ ಜನ ಇರ್ತಾರೆ. ಕಾಲ್ಫಾರ್ ಮಾಲಕತ್ತದ ಆಗ್ತದೆ ರೀ. ಇನ್ನು ಮುಂದೆ ಮಾರ್ಚ್ ಎಂಡ್ ಅನ್ಕ ಕಾಲ್ಫಾರ್ಮ್ ಆಗ್ತದೆ. ಭಾಳ ಕಾಂಪಿಟೇಷನ್ ಅದ, ಭಾಳ ಓದಬೇಕು. ನಂದು ಬ್ಯಾಕ್ ಸ್ಕೋರ್ 22 ಆಗೈತೆ ರೀ. 22 ಹಂಗಂದ್ರೆ ಬ್ಯಾಕ್ ಸ್ಕೋರ್ ನಂದು GPSTR 21 ಆಗುತ್ತೆ ರೀ. ಆಮೇಲೆ PSTR 22 ಆಗುತ್ತೆ. ಹಾಗಾಗಿ 50-50 ಮಾಡ್ಬೇಕಂದ್ರೆ 110 ಸ್ಕೋರ್ ಮಾಡಬೇಕು. ಆದಷ್ಟು ಪ್ರಯತ್ನ ಮಾಡ್ತೀನಿ ರೀ. ಏನಾಗ್ತದೆ ಗೊತ್ತಿಲ್ಲ, ಪ್ರಯತ್ನ ಮಾಡಿ ಸಾರಿ ಲಿಸ್ಟಾಗಿ ಕೂಡಿಸ್ಬೇಕಂತ ಅನ್ನೋದು ಪ್ಲ್ಯಾನ್ ಅದ ರೀ. ದೇವ್ರ ಕೈಯಾಗ ಬಿಟ್ಕೊಟ್ಟಿದ್ದು, ನಮ್ಮ ಪ್ರಯತ್ನ ನಾವು ಮಾಡೋದ್ರಿ, ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು. ನಾನಂತೂ 2014 ಫಸ್ಟ್ TET ಅದಕ್ಕೆ PSTR ಕರೆದಿದ್ದರು. ಅದೊಂದೇ ಬರೆದಿದ್ವಿ ರೀ TET. ಹಾಗಾಗಿ TET ಯಾವಾಗ ಆಗಲಿಲ್ಲ. 2016 TET ಆಯಿತು. TET ಆದ ನಂತರ GPSTR 3 ಸರಿ ಕರೆದಿದ್ದರು. ಹಾಗಾಗಿ 2022 ಚಿಕ್ಕೋಡಿಗೆ ನಾನು ಬರೆದಿದ್ದೆ ರೀ. ನಂದು GPSTR ಬರೆದಿದ್ದೆ. ಅಲ್ಲಿ 70.16 ಐತೆ ನಂದು. ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ಅಂದ್ರೆ ಸ್ವಲ್ಪ ಕಡಿಮೆ ಓದಿದ್ದಕ್ಕೆ ಸೆಲೆಕ್ಷನ್ ಆಗಲಿಲ್ಲ ಫ್ಯಾಮ್ಲಿ ಒಳಗೆ. ಈಗರೆ ಆಗಲಿ ಅಂತ ಪ್ರಯತ್ನ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ನೀವು ಕೂಡ ಸರಿಯಾಗಿ ಓದ್ರಿ, ನಾನು ಓದಾಕತ್ತೀನಿ. ಈ ಸಾರಿ ಮಾಡ್ಕೋಬೇಕಂತ ಪ್ಲ್ಯಾನ್ ಅದ ರೀ. ಏನು ಮಾಡ್ತದೆ ನೋಡೋಣ. ಯಾರೆಲ್ಲ ನಮ್ಮ ವಿಡಿಯೋವನ್ನು ನೋಡಕತ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಾನು ಕೂಡ ಓದ್ತೀನಿ. ಈಗ ಮಾರ್ಚ್ ಎಂಡ್ ಅನ್ನೋದಕ್ಕೆ ಎಕ್ಸಾಮ್ ಮುಗಿತಾವ್ರಿ. ಎಕ್ಸಾಮ್ ಮುಗಿದ್ಬಳಕ 2 ತಿಂಗಳು ಮನೆಯಾಗೆ ಇರ್ತೀನಿ. ನಾನು ಫುಲ್ ಸ್ಟಡಿ ಮಾಡ್ತಿರ್ತೀನಿ ರೀ. ಹಾಗೆ ವ್ಲಾಗನ್ನು ವಿಡಿಯೋ ಹಾಕ್ತಿರ್ತೀನಿ ರೀ. ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಎಲ್ಲರಿಗೂ ಬಾಯ್.